ಒಂದ್ ಕಡೆ ಸಿದ್ದು ವಿರುದ್ಧ ಮೈತ್ರಿ ಪಡೆ ಮುರಿದು ಬಿದ್ದಿದ್ದು ಸಿಎಂ ಚೇರ್ ಬಲಿಗೆ ಕಾದಿದೆ. ಮತ್ತೊಂದು ಕಡೆ ಮೈತ್ರಿಯೊಳಗೆ ಬೆಂಕಿ ಹಾಕಿ ಬೇಟೆಯಾಡೋಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ. ಈವರೆಗೆ ಈ ಗಣಿ ಕೇಸ್ ಬಗ್ಗೆ ಡಿಕೆಶಿ ಒಂದೂ ಮಾತನಾಡಿರಲಿಲ್ಲ. ಯಾಕೆ ಅಂತ ಎಲ್ಲರ ತಲೆಯಲ್ಲೂ ಅದೇ ಹುಳ. ಪಾದಯಾತ್ರೆಯಲ್ಲಿ ನಡೆದಂತಹ ವಾಗ್ಯುದ್ಧದ ಬಳಿಕ ಡಿಕೆಶಿ ಇವತ್ತು ಗಣಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಏಕವಚನದಲ್ಲಿ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ ಬಹಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ. ಇದು 2007ರ ಹಳೆ ಕೇಸ್. ಆಗೊಂದು ಮೈತ್ರಿಕೊಂಡಿದ್ದ ಎಚ್ಡಿಕೆ ಸಿಂಹಾಸನ ಏರಿ ರಾಜ್ಯಭಾರ ಮಾಡಿದ್ದ ಕಾಲ. ಅದೇ ಕಾಲದಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಿದ ಪ್ರಕರಣವೊಂದು ಈಗ ಸದ್ದು ಮಾಡ್ತಿದೆ. ತನಿಖೆ ನಡೆಸಿದ ಲೋಕಾಯುಕ್ತ ಎಸ್ಐಟಿ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ. ಆದರೆ 10 ತಿಂಗಳಿಂದ ಮೂಲೆ ಸೇರಿದ ಈ ಫೈಲ್ನ ಧೂಳು ಜಾಡಿಸಿ ಅಂತ ಹಸ್ತಪಡೆ ಸಮರಕ್ಕೆ ನಿಂತಿದೆ. ಆ ಗಣಿ ಕೇಸನ್ನ ಗುರಾಣಿ ಆಗಿಸಿದ ಹಸ್ತಪಡೆ ವಾರದಿಂದ ಮುಗಿಬಿದ್ದಿದೆ. ಫೋರ್ಜರಿ ಮಾಡಿದ್ದಾರೆ ಎಂದು ತನಿಖೆಗೆ ಯಾಕೆ ಕೊಟ್ಟಿಲ್ಲ ನೀನು? ಎಚ್ಡಿಕೆ ವಿರುದ್ಧ ಗಣಿ ಗುರಾಣಿ ಹಿಡಿದು ಏಕವಚನದಲ್ಲೇ ಡಿಕೆ ದಾಳಿ. ಅಂದಹಾಗೆ ರಾಜ್ಯದಲ್ಲಿ ಮೂಡ ಹಗರಣ ಸಿಎಂ ಕುರುಳು ಸುತ್ತಿಕೊಳ್ತಾ ಇದ್ದ ಹಾಗೆ ಅದರ ಎಫೆಕ್ಟು ಎಚ್ಡಿಕೆ ಕಡೆಗೆ ನಲ್ಲಿ ತಿರುಗಿಸಲಾಗಿದೆ. ಮೋದಿ ಸಂಪುಟದಲ್ಲಿ ಪ್ರಬಲ ಖಾತೆ ಗಿಟ್ಟಿಸಿದ ಎಚ್ಡಿಕೆ ವಿರುದ್ಧ ಈವರೆಗೆ ಸಿಎಂ ಆದಿಯಾಗಿ ಕಾರ್ಯಕರ್ತರವರೆಗೆ ಮಾತಿನ ದಾಳಿ ನಡೆದಿದೆ. ಆದರೆ ಇಡೀ ಪ್ರಕರಣದ ಬಗ್ಗೆ ಎಚ್ಡಿಕೆ ಬದ್ಧ ರಾಜಕೀಯ ವಿರೋಧಿ ಡಿಕೆಶಿ ಮೌನಕ್ಕೆ ಜಾರಿದ್ರು. ಅದೇನನ್ನಿಸ್ತೋ ಏನೋ ಇವತ್ತು ಎಚ್ಡಿಕೆ ವಿರುದ್ಧ ಮಾತಿನ ದಾಳಿಗೆ ಮತ್ತೊಮ್ಮೆ ಕಾಲ್ಕೆರೆದಿದ್ದಾರೆ. ಸಹಿ ಫೋರ್ಜರಿ ಮಾಡಿದ್ಮೇಲೆ ತನಿಖೆಗೆ ಯಾಕೆ ಕೊಟ್ಟಿಲ್ಲ? ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ಸುದ್ದಿಗೋಷ್ಠಿ ಮಾಡಿ ವಾಗ್ದಾಳಿ ನಡೆಸಿದ್ರು. ಸತ್ಯಕ್ಕೆ ಹೆಸರಾದ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್, ಸ್ಟೀಲ್ ಅಂದ್ರೆ ಕಬ್ಬಿಣ, ನಾನು ಸೈನ್ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಗೇಲಿ ಮಾಡಿದ ಡಿಕೆಶಿ ಅವರಂತೆ ನನಗೆ ಕೇಸ್ ಬಗ್ಗೆ ಓದಲು ಸಮಯ ಇಲ್ಲ, ನಾನು ಯಾವುದೇ ರೆಕಮೆಂಡ್ ಮಾಡಿಲ್ಲ ಎಂದಿದ್ದಾರೆ. ಸಿಎಂ ಸಹಿ ಫೋರ್ಜರಿ ಅಂತಿದ್ದು ಫೋರ್ಜರಿ ಅಂದ ಮೇಲೆ ತನಿಖೆ ಆಗಬೇಕಲ್ವಾ ಅನ್ನೋದು ಡಿಕೆಶಿ ಪ್ರಶ್ನೆ. ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ ಬಹಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ. ಸರಿಯಪ್ಪ, ನೀವು ರೆಕಮೆಂಡ್ ಮಾಡಿ, ಬಹಳ ಸತ್ಯವಂತ, ನೀವು ಸೈನ್ ಹಾಕಿಲ್ಲ, ನೀವು ಸೈನ್ ಯಾರೋ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನೂ ಲೆಟರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ. ನೀನು ನನ್ನ ಸಿಗ್ನೇಚರ್ನ ಫೋರ್ಜ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? 10 ವರ್ಷಗಳ ಹಿಂದೆ ಎಚ್ಡಿಕೆ ವಿರುದ್ಧ ದಾಖಲಿಸಿದ ಪತ್ರ ಓದಿದ ಡಿಕೆಶಿ ಕುಮಾರಸ್ವಾಮಿ ಯಾವುದೇ ನಕಲಿ ಕೆಲಸ ಮಾಡಿಲ್ಲ ಅಂತ ತಿವಿದ್ರು. ಒಟ್ಟಾರೆ ಈವರೆಗೆ ಸೈಲೆಂಟ್ ಆಗಿದ್ದ ಇಬ್ಬರ ನಡುವಿನ ಮಾತಿನ ಯುದ್ಧಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.